ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ವೀಕ್ಷಕರೇ, ಒಂದಷ್ಟು ಮಂದಿಗೆ ನಾನು ಚೆನ್ನಾಗಿ ಕಾಣಬೇಕು, ನನ್ನ ಮುಖದ ಚರ್ಮ ಬೆಳ್ಳಗಾಗಬೇಕು, ಇನ್ನಷ್ಟು ಆಕರ್ಷಕವಾಗಿ ಕಾಣಬೇಕು ಎಂಬ ಆಸೆ ಹೊಸದೇನಲ್ಲ. ಆದರೆ ಸೌಂದರ್ಯದ ಹೆಸರಿನಲ್ಲಿ ವೈದ್ಯಕೀಯ ಸಲಹೆ ಇಲ್ಲದೆ ಬಳಸುವಂತಹ ಕ್ರೀಮ್ಗಳು ಅಥವಾ ಸೌಂದರ್ಯವರ್ಧಕ ಉತ್ಪನ್ನಗಳು ಕೆಲವೊಮ್ಮೆ ಆರೋಗ್ಯದ ಮೇಲೆಯೇ ಗಂಭೀರ ಹೊಡೆತ ನೀಡಬಹುದು. ಮಹಾರಾಷ್ಟ್ರದಲ್ಲಿ ಬೆಳಕಿಗೆ ಬಂದಿರುವಂತಹ ಇತ್ತೀಚಿನ ಘಟನೆ ಇದೇ ಆತಂಕವನ್ನ ಮತ್ತೊಮ್ಮೆ ನೆನಪಿಸ್ತಾ ಇದೆ. ತಕ್ಷಣದ ಫಲಿತಾಂಶದ ಭರವಸೆ ನೀಡುವ ಉತ್ಪನ್ನಗಳ ಹಿಂದೆ ಅಡಗಿರುವಂತಹ ಅಪಾಯಗಳು ಈಗ ಸಾರ್ವಜನಿಕರ ಆರೋಗ್ಯದ ಚರ್ಚೆಯ ವಿಷಯವಾಗಿವೆ. ಹೌದು, ಚರ್ಮವನ್ನ ಬೆಳ್ಳಗೆ ಮಾಡುವ ಕ್ರೀಮ್ ಹಚ್ಚಿ ನಾಗ್ಪುರದಲ್ಲಿ 18 ಮಹಿಳೆಯರು ಮೂತ್ರಪಿಂಡ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸದ್ಯ ಇದೀಗ ಈ ಕ್ರೀಮ್ ಒಂದು ವಿವಾದದ ಕೇಂದ್ರ ಬಿಂದುವಾಗಿದೆ ಅಂತ ಮನಿ ಕಂಟ್ರೋಲ್ ವರದಿ ಮಾಡಿದೆ. ಮಹಿಳೆಯರು ಹಚ್ಚಿರುವ ಈ ಕ್ರೀಮ್ ಪಾಕಿಸ್ತಾನದಲ್ಲಿ ತಯಾರಿಸಲಾಗಿದ್ದು ಅಂತ ತಿಳಿದುಬಂದಿದೆ. ಪಾಕಿಸ್ತಾನದಲ್ಲಿ ತಯಾರಾಗುವ ಗೋರಿ ಬ್ಯೂಟಿ ಕ್ರೀಮ್ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಮೀಶೋ ಮತ್ತು ಇನ್ಸ್ಟಾಗ್ರಾಮ್ ಪುಟಗಳ ಮೂಲಕ ಈ ಕ್ರೀಮ್ ಭಾರತದಲ್ಲಿ ಮಾರಾಟವಾಗ್ತಿದೆ. FDA ಅಂದ್ರೆ ಆಹಾರ ಮತ್ತು ಔಷಧ ಆಡಳಿತ ಈ ಕ್ರೀಮ್ ಮತ್ತು ಇತರ 2 ಉತ್ಪನ್ನಗಳ ಮಾರಾಟ, ವಿತರಣೆ ಮತ್ತು ಬಳಕೆಯನ್ನ ತಕ್ಷಣ ನಿಲ್ಲಿಸುವಂತೆ ಆದೇಶ ನೀಡಿದೆ. ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ ಗೋರಿ ಬ್ಯೂಟಿ ಕ್ರೀಮ್ನಲ್ಲಿರುವಂತಹ ಉತ್ಪನ್ನಗಳ ಪ್ರಮಾಣ ಕಾನೂನುಬದ್ಧ ಮಿತಿಗಿಂತ ಬಹಳ ಹೆಚ್ಚಾಗಿದೆ ಅಂತ ಕಂಡುಬಂದಿದೆ. ಇದು ಚರ್ಮವನ್ನ ಬಿಳಿಯಾಗಿಸೋದ್ರ ಜೊತೆಗೆ ದೇಹದಲ್ಲಿ ಸಂಗ್ರಹವಾಗಿ ಮೂತ್ರಪಿಂಡಗಳಿಗೆ ಹಾನಿ ಮಾಡುತ್ತೆ ಅಂತ ಹೇಳಲಾಗ್ತಿದೆ. FDA ಈ 3 ಉತ್ಪನ್ನಗಳನ್ನು ಪ್ರಾಮಾಣಿತ ಗುಣಮಟ್ಟವಲ್ಲ ಅಂತ ಘೋಷಿಸಿದೆ. ಗೋರಿ ಬ್ಯೂಟಿ ಕ್ರೀಮ್ ಹೊರತುಪಡಿಸಿ ಫೇಸ್ ಫ್ರೆಶ್ ಗೋಲ್ಡ್ ಮತ್ತು ಗೋಲ್ಡ್ ಸ್ಟಾರ್ ಬ್ಯೂಟಿ ಕ್ರೀಮ್ಗಳ ಮೇಲೆಯೂ ನಿಷೇಧ ಹೇರಲಾಗಿದೆ. ಚೆಂಬೂರಿನ ಒಂದು ಅಂಗಡಿಯ ವಿರುದ್ಧ ಪೊಲೀಸರು ಈಗಾಗಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಆರೋಗ್ಯ ಸಂಶೋಧಕ ಚಿರಾಗ್ ಭರ್ಜತ್ಯ ಅವರು ಇನ್ಸ್ಟಾಗ್ರಾಂನಲ್ಲಿ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ನಾಗ್ಪುರದಲ್ಲಿ 2 ವರ್ಷಗಳಲ್ಲಿ ಈಗಾಗಲೇ 18 ಮಹಿಳೆಯರು ಮೂತ್ರಪಿಂಡ ಸಮಸ್ಯೆಯೊಂದಿಗೆ ಆಸ್ಪತ್ರೆಗೆ ಬಂದಿದ್ದಾರೆ. ಎಲ್ಲರೂ ಈ ಕ್ರೀಮ್ ಅನ್ನ ಬಳಸ್ತಾ ಇದ್ರು ಅಂತ ಕೂಡ ಕಂಡುಬಂದಿದೆ. ಪಾದರಸವು ಚರ್ಮದ ಬಣ್ಣವನ್ನ ಬದಲಿಸುವ ಜೊತೆಗೆ ಇದು ದೇಹದಲ್ಲಿ ಸಂಗ್ರಹವಾಗಿ ಮೂತ್ರಪಿಂಡಗಳಿಗೆ ಹಾನಿ ಮಾಡುತ್ತೆ ಅಂತ ಎಚ್ಚರಿಸಿದ್ದಾರೆ. ಇನ್ನು ಈ ಸುದ್ದಿ ಹರಿದಾಡ್ತಿದ್ದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆ ನಡೀತಾ ಇದೆ. ಪಾಕಿಸ್ತಾನಿ ಕ್ರೀಮ್ ಭಾರತದಲ್ಲಿ ಹೇಗೆ ಮಾರಾಟವಾಗ್ತಾ ಇದೆ ಅಂತ ಹಲವರು ಪ್ರಶ್ನಿಸ್ತಾ ಇದ್ದಾರೆ. ಸನ್ಸ್ಕ್ರೀನ್ ಹೊರತುಪಡಿಸಿ ಎಲ್ಲ ಚರ್ಮದ ಆರೈಕೆ ಉತ್ಪನ್ನಗಳನ್ನ ಪ್ರಯತ್ನಿಸ್ತಾರೆ ಅಂತ ಒಬ್ರು ಕಾಮೆಂಟ್ ಮಾಡಿದ್ದಾರೆ. ಮೀಶೋ ಕಂಪನಿ ಈ ವಿಷಯವನ್ನ ತನಿಖೆ ಮಾಡ್ತಿದ್ದೇವೆ ಅಂತ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಉತ್ಪನ್ನಗಳನ್ನ ತೆಗೆದುಹಾಕುವ ಪ್ರಕ್ರಿಯೆಯಲ್ಲಿದ್ದೇವೆ ಅಂತ ಕೂಡ ತಿಳಿಸಿದೆ. ಇನ್ನು ವೈದ್ಯರ ಸಲಹೆಗಳೇನು ಅಂತ ನೋಡೋದಾದ್ರೆ, ವೈದ್ಯರು ಚರ್ಮ ಬಿಳಿ ಮಾಡುವ ಕ್ರೀಮ್ಗಳ ಬಳಕೆಯಿಂದ ದೂರವಿರುವಂತೆ ಸಲಹೆ ನೀಡುತ್ತಿದ್ದಾರೆ. ಅದರಲ್ಲಿರುವಂತಹ ಕೆಲವು ಲೋಹಗಳು ದೇಹದಲ್ಲಿ ಸಂಗ್ರಹವಾಗಿ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಆನ್ಲೈನ್ನಲ್ಲಿ ಚರ್ಮದ ಆರೈಕೆ ಉತ್ಪನ್ನಗಳನ್ನು ಖರೀದಿಸುವ ಮೊದಲು ಪದಾರ್ಥಗಳನ್ನು ಪರಿಶೀಲಿಸುವುದು ಅತಿ ಮುಖ್ಯ ಅಂತ ಎಚ್ಚರಿಸಿದ್ದಾರೆ. ಇನ್ನು ಘಟನೆಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು FDA ಈ ಉತ್ಪನ್ನಗಳ ಮೇಲೆ ತಕ್ಷಣ ನಿಷೇಧ ಹೇರಿದೆ. ಜನರು ತಮ್ಮ ಕುಟುಂಬ ಸದಸ್ಯರು ಮತ್ತು ಸುತ್ತಲಿನವರು ಈ ಕ್ರೀಮ್ ಬಳಸುತ್ತಿದ್ದಾರೆಯೇ ಅಂತ ಪರಿಶೀಲಿಸುವಂತೆಯೂ ಸಲಹೆ ನೀಡಲಾಗಿದೆ. ಈ ಕ್ರೀಮ್ ಬಳಸುತ್ತಿದ್ದವರು ತಕ್ಷಣವೇ ಬಳಕೆ ನಿಲ್ಲಿಸಿ ವೈದ್ಯರನ್ನು ಸಂಪರ್ಕಿಸುವಂತೆ ಕೂಡ ತಿಳಿಸಿದೆ. ಒಟ್ಟಾರೆಯಾಗಿ ಇತ್ತೀಚೆಗೆ ಯಾವುದೇ ವಸ್ತುಗಳನ್ನು ಆನ್ಲೈನ್ನಲ್ಲಿ ಖರೀದಿ ಮಾಡೋದು ಟ್ರೆಂಡ್ ಆಗಿಬಿಟ್ಟಿದೆ. ಡ್ರೆಸ್, ಮನೆ ಬಳಕೆಯ ವಸ್ತು, ಬ್ಯೂಟಿ ಪ್ರಾಡಕ್ಟ್ ಹೀಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಅಂದರೆ ಬುಕ್ ಮಾಡ್ತೀವಿ. ಆದರೆ ಆ ವಸ್ತುಗಳು ಎಷ್ಟರ ಮಟ್ಟಿಗೆ ಸುರಕ್ಷತೆಯನ್ನು ಹೊಂದಿವೆ ಅಂತ ತಿಳ್ಕೊಳ್ಳೋ ಗೋಜಿಗೆ ಹೋಗೋದಿಲ್ಲ. ಹೀಗಾಗಿ ಇಂಥ ದುರ್ಘಟನೆ ಸಂಭವಿಸೋದು ಖರೀದಿ ಮುನ್ನ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ಬಿಳಿ ಬಣ್ಣದ ಗೀಳು ಆರೋಗ್ಯಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಅನ್ನೋದು ಈ ಘಟನೆಯಿಂದ ಸ್ಪಷ್ಟವಾಗಿದೆ. ಹೀಗಾಗಿ ಜನರು ಸುರಕ್ಷಿತ ಉತ್ಪನ್ನಗಳನ್ನು ಬಳಸೋದು ಅತಿ ಮುಖ್ಯ. ಆರೋಗ್ಯಕ್ಕೆ ಹಾನಿಯಾಗುವ ಯಾವುದೇ ಉತ್ಪನ್ನಗಳನ್ನು ತಪ್ಪಿಸುವುದು ಅಗತ್ಯವಾಗಿದೆ ಅನ್ನೋದು ಕೂಡ ನಮ್ಮ ಸಲಹೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.